ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಆಂಬೂರ್ ಚಿಕನ್ ಬಿರಿಯಾನಿ. ಈ ಬಿರಿಯಾನಿ ತಮಿಳುನಾಡಿನ ಪ್ರಸಿದ್ಧ ಊರಾದ ಆಂಬೂರು ತನ್ನ ಸ್ಪೆಷಲ್ ಬಿರಿಯಾನಿಗೆ ಫೇಮಸ್ ಆಗಿದೆ. ಆದರೆ ಎಲ್ಲ ಬಿರಿಯಾನಿಗಿಂತ ತುಂಬಾ ವಿಭಿನ್ನವಾಗಿರುತ್ತೆ. ಮಸಾಲೆ ಕಡಿಮೆ ಇದ್ರೂ ಅದರ ಸುವಾಸನೆ ಮತ್ತೆ ಚಿಕನ್ ಜ್ಯೂಸಿ ಆಗಿರುತ್ತೆ. ಒಮ್ಮೆ ಈ ಆಂಬೂರ್ ಸ್ಟೈಲ್ ಚಿಕನ್ ಬಿರಿಯಾನಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ಸುತ್ತೆ. ಹೋಟೆಲ್ ಸ್ಟೈಲ್ ಟೇಸ್ಟನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾರ್ಮಲ್ ಆಗಿ ನಾವು ಬಿರಿಯಾನಿಗಳನ್ನ ಮಾಡೇ ಇರ್ತೀವಿ, ಅದಕ್ಕಿಂತ ತುಂಬ ಸುಲಭವಾಗಿಯೇ ಇದನ್ನು ಮಾಡ್ಕೊಬೋದು. ಇದನ್ನು ಮಾಡೋದಕ್ಕೆ ನಾನು ಬಿಸಿ ನೀರಿಗೆ ಒಂದು 5 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 6ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಬೇಕು. ಇದನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲ ಸಾಫ್ಟ್ ಆಗೋದಕ್ಕೆ ಬಿಡಬೇಕು. ಒಂದು 20 ನಿಮಿಷ ಇದನ್ನು ನೆನೆಸ್ಕೊಂಡ್ರೆ ಸಾಕು, ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಸೊ ಸಾಫ್ಟ್ ಆದಮೇಲೆ ಇದನ್ನು ರುಬ್ಕೊಬೇಕಾಗತ್ತೆ. ಒಳ್ಳೆ ಕಲರ್ ಬರಬೇಕಂದ್ರೆ ನಾವು ಈ ಥರ ರುಬ್ಕೊಬೇಕು. ಹಾಗೆ ನಾನು ಒಂದು ಕುಕ್ಕರಿಗೆ, ನೀವು ಕುಕ್ಕರ್ ಆದರೂ ತೊಗೊಬೋದು, ಇಲ್ಲ ದೊಡ್ಡ ಕಡಾಯಿ ಇದ್ದರೆ, ದಪ್ಪ ತಳ ಕಡಾಯಿ ದೊಡ್ಡದಾಗಿದ್ರೆ ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಅದರಲ್ಲೇ ಮಾಡ್ಕೊಬೋದು. ನಾನಿಲ್ಲಿ ಕುಕ್ಕರಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕುಕ್ಕರ್ಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಬೇಕು. ಹಾಗೆ ತುಪ್ಪ ಕೂಡ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಬೇಕು. ಅದ್ರ ಜೊತೆಗೆ ನಾನು ಎಲ್ಲ ರೀತಿಯ ಹೋಲ್ ಸ್ಪೈಸಸ್ ಹಾಕ್ತಾ ಇದ್ದೀನಿ. ಇದೆಲ್ಲಾನು ಸ್ವಲ್ಪ ಜಾಸ್ತಿನೇ ಹಾಕೊಬೇಕಾಗತ್ತೆ. ನಾವು ಎಷ್ಟು ರೈಸ್ ಮಾಡ್ತಾ ಇದೀವೋ ಅದರ ಕ್ವಾಂಟಿಟಿಗೆ ತಕ್ಕಂತೆ ನಾವು ಮಾಡ್ಕೊಬೇಕು. ಹಾಗೆ ನಾನು ಸ್ಲೈಸ್ ಆಗಿ ಕಟ್ ಮಾಡಿರುವಂಥ 3 ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. 1-2 ನಿಮಿಷ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ಹಾಗೆ ನಾನು ಇದಕ್ಕೆ ಸಪ್ರೇಟ್ ಆಗಿ ಶುಂಠಿನ ಮತ್ತು ಬೆಳ್ಳುಳ್ಳಿನ ರುಬ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಸಪ್ರೇಟಾಗಿ ಹಾಕೋದ್ರಿಂದ ತುಂಬಾನೇ ರುಚಿ ಕೊಡುತ್ತೆ ಬಿರಿಯಾನಿಗೆ. ನೋಡಿ, ಇದು ನಾನು ಶುಂಠಿ ಮಾತ್ರ ರುಬ್ಕೊಂಡಿದ್ದೀನಿ, ಶುಂಠಿ ಪೇಸ್ಟ್ ಇದು. ಸೊ ಇದನ್ನ ಸಪ್ರೇಟಾಗಿ ಹಾಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಬೇಕಾಗತ್ತೆ. ಶುಂಠಿ ಪೇಸ್ಟ್ನ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು. 1-2 ನಿಮಿಷ ಫ್ರೈ ಮಾಡ್ಕೊಬೇಕು. ಈ ತರ ಫ್ರೈ ಮಾಡೋದ್ರಿಂದ ಬಿರಿಯಾನಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಅದಾದ್ಮೇಲೆ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಆದ್ಮೇಲೆ ನಾನೀಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಕೂಡ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ. ಈ ತರ ಸಪ್ರೇಟ್ ಆಗಿ ರುಬ್ಕೊಂಡು ಹಾಕೋದ್ರಿಂದ ನಮಗೆ ತುಂಬಾನೇ ರುಚಿ ಕೊಡುತ್ತೆ ಆಂಬೂರ್ ಬಿರಿಯಾನಿ. ಆಂಬೂರ್ ಬಿರಿಯಾನಿ ಟೇಸ್ಟ್ ನಮಗೆ ಬರಬೇಕಂದ್ರೆ ಈ ತರ ನಾವು ಸಪ್ರೇಟ್ ಆಗಿ ರುಬ್ಕೊಂಡು ಸಪ್ರೇಟ್ ಆಗೇನೆ ಫ್ರೈ ಮಾಡ್ಕೊಬೇಕು. ಈಗ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿನ ಹಾಕೊಂಬೇಡಿ, ಈ ಥರ ರುಬ್ಕೊಂಡೇ ಹಾಕ್ಕೊಳ್ಳಿ. ಸೊ ಅವಾಗನೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನ ಚೆನ್ನಾಗಿ ನಾವು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ನಾನು ರುಬ್ಬಿರುವಂತಹ ರೆಡ್ ಚಿಲ್ಲಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ನಮಗೆ ಕಲರು ಮತ್ತು ಫ್ಲೇವರು ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಹಾಕೊಂಡು ನಾವು ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಆಯಿಲ್ ಎಲ್ಲ ಸಪ್ರೇಟ್ ಆಗೋವರೆಗೂ ನಾವು ಚೆನ್ನಾಗಿ ಈ ರೆಡ್ ಚಿಲ್ಲಿ ಪೇಸ್ಟ್ನ ಫ್ರೈ ಮಾಡ್ಕೊಬೇಕಾಗತ್ತೆ. ಈಗ ನಾನು ಇದಕ್ಕೆ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು. ಹಾಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಬೇಕು ಒಂದು ಸ್ವಲ್ಪ ಹೊತ್ತು. ಈ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಸೊ ಆಯಿಲ್ ಎಲ್ಲ ಸಪ್ರೇಟ್ ಆಗುತ್ತೆ. ಸೊ ಆವಾಗ ನಾವು ಟೊಮೊಟೊ ಹಾಕೊಬೇಕಾಗತ್ತೆ. ಒಂದು 4 ಟೊಮೊಟೊನ ಈ ಥರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟ್ ಆಗಿ ಮ್ಯಾಶ್ ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಬೇಕಾಗತ್ತೆ. ಅದಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಬೇಕು.
ಎರಡನ್ನೂ ಒಂದೇ ಪ್ರಮಾಣದಲ್ಲಿ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ನಾನು ಇದಕ್ಕೆ ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ. ಬೇರೆ ಏನು ಸ್ಪೈಸಸ್ ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ಧನಿಯಾ ಪೌಡರ್ ಮಾತ್ರ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ಅಷ್ಟೇ. ಇದು ಮೈಲ್ಡ್ ಆಗಿರುತ್ತೆ, ತುಂಬ ಮಸಾಲೆ ರೀತಿ ಅನ್ಸೋದಿಲ್ಲ ರೈಸು. ಹಾಗೆ ನಾನು ಇದಕ್ಕೆ 1 kg ಆಗುವಷ್ಟು ಚಿಕನ್ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಚಿಕನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಚಿಕನ್ಗೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಂಡಾದ್ಮೇಲೆ ಇದಕ್ಕೆ 1/4 ಕಪ್ ಆಗುವಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ. ಇದು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಮಿಕ್ಸ್ ಮಾಡಿ ಆದಮೇಲೆ ನಾವು ಇದನ್ನ ಒಂದು 10 to 15 ಮಿನಿಟ್ಸ್ ಹಾಗೆ ನಾವು ಕುದಿಯೋದಕ್ಕೆ ಬಿಡಬೇಕು. ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇರಬೇಕು. ಸೊ ಚಿಕನ್ ಎಲ್ಲ ಚೆನ್ನಾಗಿ ಬೇಯೋವರೆಗೂ ನಾವು ಇದನ್ನ ಕುದಿಸ್ಕೊಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೊಂಡು ನಾವು ಹಾಗೆ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಒಂದು ಪ್ಲೇಟ್ ಮುಚ್ಚಿ ಚಿಕನ್ ಚೆನ್ನಾಗಿ ಸಾಫ್ಟ್ ಆಗಿ ಬೇಯೋವರೆಗೂ ನಾವು ಇದನ್ನ ಕುದಿಸ್ಕೊಬೇಕು. ಹಾಗೆ ನಾನು ಇನ್ನೊಂದು ಕಡಾಯಿಗೆ ಕುದೀತಾ ಇರೋ ನೀರಿಗೆ ನಾನು ಜೀರಾ ರೈಸ್ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳೆದು ನೆನೆಸಿಟ್ಟಿರುವಂಥ ಜೀರಾ ರೈಸ್ ಹಾಕೊಳ್ತಾ ಇದ್ದೀನಿ. ಒಂದು 5 to 10 ಮಿನಿಟ್ಸ್ ನೆನೆಸಿಟ್ಟಿದ್ದೆ ತೊಳೆದುಬಿಟ್ಟು. ಸೊ ಅದನ್ನು ಚೆನ್ನಾಗಿ ಬಾಯ್ಲ್ ಆಗ್ತಾ ಇರೋ ನೀರಿಗೆ ಹಾಕ್ಕೊಂಡು 1-2 ನಿಮಿಷ ಕುದಿಸ್ಕೊಬೇಕಾಗತ್ತೆ. ಈ ಬಿರಿಯಾನಿಗೆ ಜೀರಾ ರೈಸ್ ಹಾಕಿದ್ರೇ ಚೆನ್ನಾಗಿರೋದು. 2 ಕುದಿ ಬರೋವರೆಗೂ ಬಿಟ್ಟು ನಾವು ಈ ಮಸಾಲೆ ಎಲ್ಲ ಚೆನ್ನಾಗಿ ಒಂದು 15 ಮಿನಿಟ್ಸ್ ಬಾಯ್ಲ್ ಆಗಿರುತ್ತಲ್ಲ ಅದಕ್ಕೆ ಹಾಕೊಬೇಕಾಗತ್ತೆ. ಚಿಕನ್ ಎಲ್ಲ ಸಾಫ್ಟ್ ಆಗಿ ಬೆಂದಿರಬೇಕು. ಸೊ ಅದಾದ್ಮೇಲೆ ನಾವು ಇದು 2 ಕುದಿ ಬರೆಸ್ಬಿಟ್ಟು ರೈಸ್ನ ಈ ಥರ ಆ ಮಸಾಲೆ ಮೇಲೆ ಹಾಕೊಬೇಕಾಗತ್ತೆ. ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಜಸ್ಟ್ ನಾವು ರೈಸ್ನ ಈ ಥರ ಹಾಕ್ಬಿಟ್ಟು ನಾವು ಇದನ್ನ ದಮ್ಗೆ ಇಡಬೇಕಾಗತ್ತೆ. 15 ಮಿನಿಟ್ಸ್ ನಾವು ಹಾಗೆ ಲೋ ಫ್ಲೇಮಲ್ಲೇ ಬಿಟ್ಬಿಟ್ರೆ ನಮಗೆ ತುಂಬಾನೇ ರುಚಿಯಾಗಿ ಬಿರಿಯಾನಿ ರೆಡಿ ಆಗಿರುತ್ತೆ. ನೋಡಿ, ಒಂದು 15 ನಿಮಿಷ ಹಾಗೆ ಬಿಟ್ಬಿಟ್ಟಿದ್ದೆ. ಇವಾಗ ನೋಡ್ತಾ ಇದ್ದೀನಿ ರೈಸ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ತುಂಬಾನೇ ಚೆನ್ನಾಗಿ ರೈಸು ರೆಡಿ ಆಗಿದೆ. ಜ್ಯೂಸಿಯಾಗಿ ಚಿಕನ್ ಕೂಡ ರೆಡಿ ಆಗಿದೆ. ಸೊ ಮೈಲ್ಡ್ ಆಗಿ ನಮಗೆ ಮಸಾಲೆ ರೀತಿ ಅನ್ಸೋದಿಲ್ಲ, ಮೈಲ್ಡ್ ಆಗಿರುತ್ತೆ ಮಸಾಲೆ ಎಲ್ಲಾನು. ಇಷ್ಟೇ ನೋಡಿ, ನಮಗೆ ತುಂಬ ಈಸಿಯಾಗಿ ಆಂಬೂರ್ ಚಿಕನ್ ಬಿರಿಯಾನಿ ರೆಡಿ ಆಯಿತು. ತುಂಬಾ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಮಾಡ್ಕೊಬೋದು. ನಾವು ಹೋಟೆಲ್ಗೆ ಹೋಗೋ ಬದಲು ಮನೆಯಲ್ಲೇ ರುಚಿಯಾಗಿ ಈ ಥರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ರೈತಾ ಮತ್ತು ಕಬಾಬು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಮೊದಲವರೆಗೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.